ಯಾರು ಈ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ 16 ಬಾರಿ ಮಂಡಿಸಿದಂತ ಸಿದ್ದರಾಮಯ್ಯನವರು ಅವ್ರಿಗೆ ಹೇಳಕ್ ಹೋಗ್ತಾರೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾರೆ, ವಿರೋಧ ಮಾಡ್ಲಿಕ್ಕೆ ಹೇಳ್ತಾರೆ ಅಷ್ಟೇ. ಯಾಕೆ ಸಾಲ ಮಾಡುವಂತ ಪರಿಸ್ಥಿತಿ ನಮಗೆ ಬಂತು ಅನ್ನೋದನ್ನ ಅವರು ಮೊದಲು ಅವರೇ ತಮ್ಮ ಸ್ವಂತ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ಬಜೆಟ್ ನಲ್ಲಿ ಘೋಷಣೆ ಆಗದ್ಲೇ ಇರುವಂತ ಅನೇಕ ಕಾಮಗಾರಿಗಳು, ಅದು PWD ಅಲ್ಲಿ ಇರಬಹುದು, ಸಣ್ಣ ನೀರಾವರಿಯಲ್ಲಿರಬಹುದು, ನೀರಾವರಿಯಲ್ಲಿ ಇರಬಹುದು, ಇನ್ನು ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಬಜೆಟ್ ನಲ್ಲಿ ಘೋಷಣೆ ಆಗದ್ಲೇ ಇದ್ದಂತ ಸುಮಾರು 2,50,000 ಕೋಟಿ ರೂಪಾಯಿಯ ಒಂದು ಹಣವನ್ನ ಕೊಟ್ಟು, ಆರ್ಡರ್ನ ಮಾಡಿ, ಯೋಜನೆಯನ್ನ ಕೊಟ್ಟು, ಟೆಂಡರ್ ಮಾಡಿ ಕೆಲಸ ಮುಗಿಸಿ 2.5 ಲಕ್ಷ ಕೋಟಿ ಒಂದು ಭಾರವನ್ನ ಸರ್ಕಾರದ ಮೇಲೆ ಹಾಕಿ ಇಳಿದ ಮೇಲೆ ನಮ್ಮ ಸರ್ಕಾರ ಬಂದಿದೆ. ನಮ್ಮ ಪರಿಸ್ಥಿತಿ ಹೇಗೆ ಆಗಿರಬಾರ್ದು, ಬೊಕ್ಕಸವನ್ನ ಖಾಲಿ ಮಾಡಿ ಹಿಂದೆ ಮುಂದೆ ಅವೈಜ್ಞಾನಿಕವಾಗಿ ವಿಚಾರ ಮಾಡದೆ 2.5 ಲಕ್ಷ ಕೋಟಿ ಹಣವನ್ನ ಕೊಟ್ಟು ಹೋಗಿ ಗುಂಡಾಡಿಸಿ 3 ನಾಮ ಹಚ್ಚಿ ಹೋದ್ಮೇಲೆ ನಮ್ ಸರ್ಕಾರ ಬಂದಿದೆ. ಸಮೃದ್ಧಿಯಿಂದ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಅಥವಾ ಮಹಿಳೆಯರಿಗೆ ಬೇಕಾಗಿರುವಂತ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಬಿಜೆಪಿಗರು. ಯತ್ನಾಳ್ ಹೇಳ್ತಾರೆ ಇದು ಪಾಕಿಸ್ತಾನದ ಬಜೆಟ್ ಅಂತ, ಮತ್ತೊಂದ್ ಕಡೆ ಬಿಜೆಪಿ ಕೂಡ ಟ್ವೀಟ್ ಮಾಡುತ್ತೆ ಇದು ಹಲಾಲ್ ಬಜೆಟ್ ಅಂತ. ಏನ್ ಹೇಳ್ತೀರಿ ಮೇಡಮ್ ಈ ಒಂದ್ ರೀತಿಯಾದಂತ ಹೇಳಿಕೆಗೆ? ಅವರ ಸಂಕುಚಿತ ಭಾವನೆಯನ್ನ ನಾನು ಅವರ ಸ್ಟೇಟ್ಮೆಂಟ್ಗೆ, ಅವರ ಸಂಕುಚಿತ ಭಾವನೆಗೆ ನಾನು ಖಂಡಿಸ್ತೀನಿ. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅದನ್ನ ಇನ್ನೊಮ್ಮೆ ಅವರಿಗೆ ಬಾಯ್ಪಾಟ್ ಮಾಡ್ಲಿಕ್ಕೆ ಹೇಳಿ.